ಇದೆ ಅದು ಏನು ಅಂತ ತಿಳ್ಕೊಳ್ಳೋಣ. ಇನ್ನಷ್ಟು ಮಾಹಿತಿ ನಮ್ಮ ಡಾಕ್ಟರ್ಸಿಂದ ಕಲೆ ಹಾಕೋಣ. ಚೆಲುವರಾಜ್ ಅವರೇ, ಈ H1N1 ಅಂದ ತಕ್ಷಣ ಎಲ್ಲರ ಮನಸ್ಸಿಗೂ ಬರೋದು ಮಾಸ್ಕ್. ಓಡಾಡೋರೆಲ್ಲ ಮಾಸ್ಕ್ ಹಾಕೊಂಡೇ ಓಡಾಡಬೇಕು ಅಂತಾನೂ ಒಂದೊಂದು ಕಡೆ ವಿಷಯಗಳು ಹರಡ್ತಾ ಇರುತ್ತೆ. ಇಸ್ ಇಟ್ ನೆಸೆಸರಿ ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡೋದು ಅವಶ್ಯಕತೆ ಇದೆಯಾ? ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಯಾರು ಮಾಸ್ಕ್ ಹಾಕ್ಕೋಬೇಕು ಅಂದರೆ ಈಗಾಗಲೇ ವೈದ್ಯರು ಅವ್ರಿಗೆ ಚಿಕಿತ್ಸೆ ನೀಡುವಂಥವ್ರು ತುಂಬ ಹತ್ತಿರದಿಂದ, ನಾನು ನಿಮ್ಗಾಗಲೇ ಹೇಳಿದ್ದೀನಿ, H1N1 ಬಗ್ಗೆ ಮಾತ್ರ ಹೇಳಬೇಕಾದ್ರೆ ಸುಮಾರು 1 ಮೀಟ್ರಷ್ಟು ದೂರ ಮಾತ್ರ ಈ ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗ್ತದೆ ಅಂತ. ಸೊ ಎಲ್ಲೋ ದೂರದಲ್ಲಿದ್ದವ್ರು ಗಾಳಿಯಲ್ಲಿ ತೇಲಾಡ್ಕೊಂಡು ಇಟ್ಸ್ ನಾಟ್ ಏರ್ಬೋರ್ನ್ ಡ್ರಾಪ್ಲೆಟ್ ಇನ್ಫೆಕ್ಷನ್. ಆದ್ದರಿಂದ ಮಾಸ್ಕ್ ಅವಶ್ಯಕತೆ ಇಲ್ಲ. ಯಾರಿಗೆ ಮಾಸ್ಕ್ ಬೇಕು? H1N1 ಸಂಬಂಧಿಸಿದಂಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಏನೋ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಧೂಳು ಹೇಳ್ತಾ ಇದೆ, ಅವ್ರು ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಂದರೆ ನಾನು ಅದನ್ನು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. H1N1 ಬಗ್ಗೆ ಯಾರಿಗೆ ಕಾಯಿಲೆ ಇದೆ ಅವರು ಈಗಾಗಲೇ ನಮ್ಮ ಮಿತ್ರರು ಹೇಳ್ದಂಗೆ ಕರ್ಚೀಪು, ಕಾಟನ್ ಕರ್ಚೀಪಿಂದ ಮೂಗು ಮುಚ್ಕೋಬೋದು, ಅಥವಾ ಸಿಕ್ಕಾಪಟ್ಟೆ ಜಾಸ್ತಿ 1-2 ದಿವಸ ಇದ್ದಾಗ ಬೇಕಾದ್ರೆ ಮಾಸ್ಕ್ ಅವಶ್ಯಕತೆ ಹಾಕ್ಕೋಬೋದು. ವೈದ್ಯರು ಮತ್ತು ದಾದಿಯರು ಯಾರು ಶುಶ್ರೂಷೆ ಮಾಡ್ತಾರೆ ಅಂಥವ್ರು ಬೇಕಾದರೆ ಹಾಕ್ಕೋಬೋದು. ಅದರ್ವೈಸ್ ಬೇರೆ ಯಾರಿಗೂ H1N1 ಕಾಯಿಲೆಗೆ ಸಂಬಂಧಿಸಿದಾಗೆ ಬೇರೆಯವರೆಲ್ಲನೂ ಮಾಸ್ಕ್ ಹಾಕ್ಕೊಂಡು ಓಡಾಡೋ ಅಂಥ ಏನೂ ಇಲ್ಲ. ಅದರಿಂದ ಮಾಸ್ಕ್ ತಯಾರು ಮಾಡೋ ಕಂಪ್ನಿಗಳಿಗೆ ಪ್ರಯೋಜನ ಆಗ್ತದೆ ಅಷ್ಟೇ, ನಮಗೇನೂ ಆಗೋದಿಲ್ಲ. ಓಕೆ ಪರಮೇಶ್ ಅವರೇ, ನಾವು ಗರ್ಭಿಣಿಯರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ಬಟ್ ಇನ್ ಕೇಸ್ ಡೆಲಿವರಿ ಆದಮೇಲೆ ತಾಯಿಗೆ ಏನಾದರೂ H1N1 ಅಟ್ಯಾಕ್ ಆದರೆ ಆಕೆ ಬ್ರೆಸ್ಟ್ ಫೀಡಿಂಗ್ ಮಾಡಬಹುದಾ ಮಗುಗೆ? ಬ್ರೆಸ್ಟ್ ಫೀಡಿಂಗ್ ಯಾವ ಕಾರಣದಿಂದನೂ ನಿಲ್ಲಿಸಬಾರ್ದು, ಅದನ್ನ ಯಾವಾಗಲೂ ಕೊಡಲೇಬೇಕು. ಅಂದರೆ ಇದರಿಂದ ಮಗುಗೇನು ತೊಂದರೆ ಆಗೋದಿಲ್ವಾ? ಮಗು ಆಲ್ರೆಡಿ ಎಕ್ಸ್ಪೋಸ್ ಆಗಿದೆ, ಮಗುಗೂ ಟ್ರೀಟ್ಮೆಂಟ್ ಮಾಡ್ಬೋದು, ತಾಯಿಗೂ ಟ್ರೀಟ್ಮೆಂಟ್ ಮಾಡ್ಬೋದು. ಎದೆ ಹಾಲು ಮಾತ್ರ ಕಂಟಿನ್ಯೂ ಮಾಡಬೇಕು. ಎದೆ ಹಾಲು ಮಾತ್ರ ಕಂಟಿನ್ಯೂ ಮಾಡಬೇಕು, ಏನೇ ತೊಂದರೆ ಆಗೋದಿಲ್ಲ. ಆಮೇಲೆ ಈ ಕೆಲವೊಂದು ರೋಗಗಳು ಇವಾಗ ಆಲ್ರೆಡಿ ಅವರಿಗೆ ಏನೋ ಕಾಯಿಲೆಗಳಿರುತ್ತೆ, ಅದರಿಂದಾನೂ ಕೂಡ H1N1 ತುಂಬಾ ಅತಿರೇಕಕ್ಕೆ ಹೋಗುತ್ತೆ ಅಂತಾರೆ, ನಿಜ? ಹೌದು, ಸಹಜ. ಯಾವ ರೀತಿ ಕಾಯಿಲೆಗಳು? ಡಯಾಬಿಟಿಸ್ ಇದ್ದರೆ, ಬ್ಲಡ್ ಪ್ರೆಷರ್ ಇದ್ದರೆ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಶ್ವಾಸಕೋಶ ಕಾಯಿಲೆಗಳಿದ್ರೆ, ಶ್ವಾಸಕೋಶ ಕಾಯಿಲೆ COPD ಅಂತ ಬರುತ್ತೆ ಸ್ಮೋಕರ್ಸ್ಗೆ, ಇದರಲ್ಲಿ ಹೈ ರಿಸ್ಕ್ ಗ್ರೂಪ್. ಸೊ ಅವರಿಗೆಲ್ಲ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಹೌದು, ಅವರಿಗೆ ಹೆಚ್ಚು. ಆಮೇಲೆ ಇನ್ನೊಂದು ಹೇಳ್ತಾರೆ, ಅಂದರೆ 65 ವರ್ಷದ ನಂತರದ ವ್ಯಕ್ತಿಗಳಲ್ಲೂ ಕೂಡ H1N1 ಬೇಗ ಹರಡುತ್ತೆ ಅಂತಾರೆ. ಅದು ಏನು ರೀಸನ್ಸ್? ಅವ್ರಿಗೆ ಡಿಫೆನ್ಸ್ ಸಿಸ್ಟಮ್ ಆದಾಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಅಂದರೆ ಅವರು ಹಾಗಾದರೆ ಯಾವ ರೀತಿ ಕೇರ್ ತಗೋಬೇಕಾಗುತ್ತೆ? ಅದು ಬೇರೆ ಮುಂಚೆ ಹೇಳಿದ್ವಲ್ಲ ಅದೇ ಥರನೇ, ಯಾವುದೇ ಎಕ್ಸ್ಟ್ರಾ ಕೇರ್ನ 3 ಅಡಿ ದೂರ ಇರಬೇಕು, ಹ್ಯಾಂಡ್ ಕರ್ಚಿಪ್ ಉಪಯೋಗಿಸ್ಕೋಬೇಕು, ಆ್ಯಂಡ್ ಕೈ ತೊಳ್ಕೊಳ್ಳಬೇಕು. ಇದು ಮಾಡಬೇಕು ಸೇಮ್ ಯಾರು ಹೇಗೆ ಪ್ರಿವೆಂಟ್ ಮಾಡ್ತಾರೋ ಅದೇ ರೀತಿ. ಓಕೆ, ಇವಾಗ ನಮ್ಮ ಶಿವಮೊಗ್ಗದ ಆರೋಗ್ಯಾಧಿಕಾರಿಗಳು ಚನ್ನಬಸಪ್ಪ ಅವ್ರ ಜೊತೆ ಮಾತಾಡೋದಾದ್ರೆ, ಸೊ ಓಕೆ ಚನ್ನಬಸಪ್ಪ ಅವರೇ, ಇವಾಗ H1N1 ಅಂತೂ ಕಾಣಿಸ್ಕೊಂಡ್ಬಿಡುತ್ತೆ, ಅದನ್ನ ಇವಾಗ ಪೂರ್ತಿಯಾಗಿ ತೆಗೆದಾಕೋಕ್ಕಂತೂ ಆಗಲ್ಲ, ಆದರೆ ನಿಯಂತ್ರಣ ಮಾಡಬೇಕು. ಸೊ ಈಗ ಯಾವೆಲ್ಲ ರೀತಿಯ ಒತ್ತಡಗಳು ನಿಮ್ಮ ಮೇಲೆ ಇದೆ? ಯಾವುದೇ ಒಂದು ಹೆಚ್ಚಿನ ಒತ್ತಡ ಏನಿಲ್ಲ. ಏನು ಈಗೇನು ನಮ್ಮ ಡಾಕ್ಟರ್ ಚೆಲುವರಾಜ್ ಜಾಯಿಂಟ್ ಡೈರೆಕ್ಟರ್ ಹೇಳಿದ್ರು, ಮತ್ತೆ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರು, ಅದೇ ಆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ನಮ್ಮ ಜಿಲ್ಲೆನಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಈಗ ಯಾವುದೇ ಒಂದು ಭಯ ಪಡಬೇಕಾದ ಆತಂಕ ಇಲ್ಲ. ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಈ H1N1 ಸೋಂಕು ಹರಡದಂಗೆ ತಡೆಗಟ್ಟಲಿಕ್ಕೆ ನಾವೆಲ್ಲ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೀವಿ. ಓಕೆ, ಧನ್ಯವಾದ. ಮತ್ತೆ ನಾಗರಿಕರಲ್ಲೂ ಕೂಡ ಇದ್ರ ಬಗ್ಗೆ ಯಾವ್ದು ಇದ್ರ ಬಗ್ಗೆ ಯಾರು ಕೂಡ ಭಯಭೀತರಾಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನ ನಾವು ಸಾರ್ತಾ ಇದ್ದೇವೆ. ಧನ್ಯವಾದ ಚನ್ನಬಸಪ್ಪ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಚೆಲುವರಾಜ್ ಅವರೇ, ಈ ಸಂದರ್ಭದಲ್ಲಿ ಆರೋಗ್ಯ ಕ್ರಮನೂ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಜೀವಕಣಗಳಲ್ಲಿ ಆ ರೋಗವನ್ನ ಎದುರಿಸೋ ಶಕ್ತಿ ಬೇಕು, ಅದರಿಂದ ನಾವು ಆರೋಗ್ಯ ಕ್ರಮ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ. ನೀವು ಹೇಳೋದಾದ್ರೆ ಯಾವ ರೀತಿ ಆರೋಗ್ಯ ಕ್ರಮ? ಇವಾಗ ಜಂಕ್ ಫುಡ್ಸ್ ದಿನ ತಿಂತಾ ಇರ್ತೀವಿ, ರೋಡ್ ಸೈಡ್ ತಿಂತಾ ಇರ್ತೀವಿ, ಆದ್ರೂ ಕೂಡ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಾದ ಅವಶ್ಯಕತೆ ಇದೆ. ಸೊ ಇಂತಹ ವಿಷಯಕ್ಕೆ, ಈ ಫ್ಲೂ ವಿಷಯಕ್ಕೆ ಬಂದಾಗ ಯಾವ ರೀತಿ ಆಹಾರ ತುಂಬಾ ಒಳ್ಳೇದು ಅಂತೀರಾ? ನೋಡಿ, ನ್ಯೂಟ್ರಿಷನ್ ಇವಾಗ ಒಂದು ಏನು ನಿಮಗೆ ಇಂಗ್ಲೀಷಲ್ಲೊಂದು ಹೇಳ್ತಾರೆ, ಡಿಸೀಸ್ ಏಜೆಂಟ್ ಈಸ್ ದಿ ಫಾದರ್ ಆಫ್ ಡಿಸೀಸ್, ಬಟ್ ಮದರ್ ಆಫ್ ಆಲ್ ಡಿಸೀಸಸ್ ಈಸ್ ಮಾಲ್ನ್ಯೂಟ್ರಿಷನ್ ಅಂತ. ಏನು ಹೇಳಿ, ತಾಯಿ ಅದು ಮಾಲ್ನ್ಯೂಟ್ರಿಷನ್ ಎಲ್ಲ ಕಾಯಿಲೆಗೂ. ಹಾಗಾಗಿ ಒಳ್ಳೆಯ ಆಹಾರ, ಒಳ್ಳೆಯ ಒಂದು ದೈಹಿಕ ಚಟುವಟಿಕೆಗಳು ಇಟ್ಕೊಳೋದು ಎಲ್ಲರಿಗೂ ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಇರ್ತದೆ ಅವರಲ್ಲಿ. ರೋಗ ನಿರೋಧಕ ಶಕ್ತಿ ಇದ್ದಾಗ ಯಾವುದೇ ಕಾಯಿಲೆ, ನಾವು ನೋಡಿ ಈ ಒಂದು ಪ್ರಪಂಚದಲ್ಲಿ, ವಾತಾವರಣದಲ್ಲಿ ಮನುಷ್ಯ ಬದುಕಿರೋದೇ ಒಂದು ಎನಿಗ್ಮಾ ಅಂದರೆ ವಿಚಿತ್ರ. ಸಾಕಷ್ಟು ಕಾಯಿಲೆಗಳು, ಒತ್ತಡಗಳು ಒಳಗಿಂದ ಆಗ್ಬೋದು, ಹೊರಗಿಂದ ಆಗ್ಬೋದು, ಕ್ರಿಮಿಗಳು, ವೈರಾಣುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾಯಿದೆ. ಆದರೂ ನಾವು ಯಾವುದೇ ಒಂದು ಸೋಂಕು ಬರ್ದಂಗೆ, ಅಥವಾ ಸೋಂಕು ಬಂದಿದ್ರೂ ಕೂಡ ಸಬ್ ಕ್ಲಿನಿಕಲ್ಲಾಗಿ ಬಂದಿರ್ತದೆ, ಈ ವ್ಯಾಕ್ಸಿನ್ ಕೊಟ್ಟಂಗೆ ನಮ್ಮ ರೋಗ ನಿರೋಧಕ ಶಕ್ತಿ ಅದರ ಮೇಲೆ ಪರಿಣಾಮ ಬೀರ್ತದೆ.
ನಾವು ಚೆನ್ನಾಗಿ ಆಗ್ತೀವಿ. ಸೊ ನ್ಯೂಟ್ರಿಷನ್ ಒಂದು ಬೇಕು. ಮತ್ತು ನೀವು ಕಂಪ್ಲೀಟಾಗಿ ಸೋಂಕು ತಡೆಗಟ್ಟಲಿಕ್ಕೆ ಸರ್ಕಾರ ಏನು ಕಾರ್ಯಕ್ರಮ ಮಾಡ್ತಾಯಿದೆ ಅಂತ ಒಂದು ಪ್ರಶ್ನೆ ನೀವು ಕೇಳಿದ್ರಾಗಲಿ. ನೋಡಿ, ಒಂದು ವಿಚಾರ, ನಾವು ಸಮುದಾಯದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮನೆ ಮನೆಗೂ ಹೋಗುವಂಥ ನಮ್ಮ ಆರೋಗ್ಯ ಕಾರ್ಯಕರ್ತರಿದ್ದಾರೆ. ಜೊತೆಗೆ ಆಶಾ ಅಂತ ನಾವು ನ್ಯಾಷನಲ್ ರೂರಲ್ ಹೆಲ್ತ್ ಗ್ರಾಮೀಣ ಅಭಿಯಾನದಲ್ಲಿ ಆಶಾ ಅಂತ ಪ್ರತಿ ಹಳ್ಳಿನಲ್ಲೂ 1000 ಜನಸಂಖ್ಯೆಗೆ ಒಬ್ಬರು ರೀತಿ ಇದೆ. ಅದೇ ರೀತಿ ಹಳ್ಳಿಗಳಲ್ಲಿ ಪ್ರದೇಶಗಳಲ್ಲಿ ವಿಲೇಜ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ಗ್ರಾಮೀಣ ಸಮಿತಿ ಅಂತ ಕೂಡ ಇದೆ. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಸಮಗ್ರ ಕಣ್ಗಾವಲು ರೋಗಗಳ ಕಣ್ಗಾವಲು ಯೋಜನೆಯಲ್ಲಿ ಪ್ರತಿ ವಾರನೂ ಪ್ರತಿ ವಿಲೇಜಿಂದನೂ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ರಿಪೋರ್ಟ್ಸ್ ನಮಗೆ ಬರ್ತದೆ. ಅದು ಸಬ್ ಸೆಂಟರ್ ವೈಸ್ ಬರ್ತದೆ, ಉಪಕೇಂದ್ರದ ಪ್ರಕಾರ ಹಳ್ಳಿವಾರ ಬರ್ತದೆ. ಯಾವುದೇ ಒಂದು ಪ್ರದೇಶದಲ್ಲಿ ನಮಗೆ ಕಳೆದ ವಾರಕ್ಕಿಂತ ಈ ವಾರ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಇರೋ, ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ನೆಗಡಿ ಶೀತ ಕೆಮ್ಮು ಜಾಸ್ತಿ ಆಗಿದೆ ಅಂದರೆ ಆ ಏರಿಯಾನಲ್ಲಿ ನಾವು ಫೋಕಸ್ಡ್ ಅಟೆನ್ಷನ್ ಮಾಡಿ ಅವರಿಗೆ ಆರೋಗ್ಯ ಶಿಕ್ಷಣ ನೀಡಿ ಇಲ್ಲೇನಾದರೂ ಕಾಂಪ್ಲಿಕೇಟ್ ಆಗುವಂಥ ಒಂದು ವ್ಯಕ್ತಿಗಳಿದ್ದಾರೆ ಅಂತ ನೋಡ್ತೀವಿ. ಮತ್ತು ಎರಡನೇದಾಗಿ ಆಲ್ರೆಡಿ ಅಲ್ಲಿಂದ ನಾವು ಟೆಸ್ಟಿಗೆ ಕಳಿಸಿದ್ದು ಅಲ್ಲೇನಾದರೂ ಪಾಸಿಟಿವ್ ಬಂದಿದ್ದರೆ ಇದರ ವಿಷಯ ಆ ಮನೆಯವ್ರಿಗೆ ಮನೆ ಸುತ್ತಮುತ್ತ ಆ ಏರಿಯಾನಲ್ಲಿ ಹೌಸ್ ಟು ಹೌಸ್ ನಾವು ಕನಿಷ್ಠ ಒಂದು 15 ದಿವಸ ಆದರೂ ಮಾಡಿ ಈ ಸೋಂಕಿಗೆ ಒಳಪಟ್ಟವ್ರನ್ನ ರಕ್ಷಿಸೋದು, ಸೋಂಕು ಆಲ್ರೆಡಿ ಜಾಸ್ತಿ ಆಗಿರೋರಿಗೆ ಆಸ್ಪತ್ರೆಯಲ್ಲಿ ಔಷಧೋಪಚಾರ ಮಾಡೋದು, ಇವೆಲ್ಲನೂ ಮಾಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳಿಂದ ಖಂಡಿತವಾಗಿಯೂ H1N1 ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಸ್ವಯಂ ರಕ್ಷಣೆಗಳೇನು ಅವಾಗ ಹೇಳಿದ್ರು, ಬೇರೆ ನನಗೆ ತೊಂದರೆ ಆಗಕ್ಕೆ ಮಾಸ್ಕ್ ಹಾಕೊಂಡು ಬೇಕಾಗಿರೋದು ಬೇರೆಯವ್ರ ಮುಖದ ಮೇಲೆ ಸೀನೋದು ಕೆಮ್ಮೋದು ಮಾಡದೇ ಇದ್ದರೆ ಖಂಡಿತವಾಗಿ ನಾವು ಇದರಿಂದ ಪಾರಾಗೋಕ್ಕೆ ಸಾಧ್ಯ. ಆಮೇಲೆ ಇಮ್ಯುನಿಟಿನೂ ಡೆವಲಪ್ ಮಾಡ್ಕೊಳಕ್ಕೆ ಸಾಧ್ಯ. ಓಕೆ, ಪರಮೇಶ್ವರ, ಕೊನೆಯದಾಗಿ ಜನರಿಗೆ ಒಂದು ಸಂದೇಶ ಕೊಡೋದಾದರೆ ಈ H1N1 ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? H1N1 ಎಲ್ಲ ಮಾಮೂಲಿ ಫ್ಲೂ ಥರ ಬರ್ತಾ ಇರುತ್ತೆ, ಭಯ ಪಡೋ ಅಗತ್ಯ ಏನಿಲ್ಲ. ಮಾಮೂಲಿ ಫ್ಲೂಯಿಂದ ಎಷ್ಟು ಜನ ಸಾಯ್ತಾರೆ, ಈ H1N1 ಎಷ್ಟು ಜನ ಸಾಯ್ತಾರೆ ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಒಂದೇ. ಇದು ಬೇಗ ಹರಡೋದ್ರ, ಭಾಳ ಜನಕ್ಕೆ ಹರಡೋದ್ರಿಂದ ಆದಷ್ಟು ನಾವು ಸುರಕ್ಷತೆ ಪಡ್ಕೋಬೇಕು. ಬೇರೆ ಹರಡ್ದಂಗೆ ಅವರು ಕಾಳಜಿ ವಹಿಸ್ಕೊಂಡು ನಾವು ಇಷ್ಟೊತ್ತು ಹೇಳಿದ್ವಲ್ಲ ಪ್ರೊಟೆಕ್ಟ್ ಮಾಡೋದು ನಮ್ಮ ಸಲ, ಅದನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಧನ್ಯವಾದ ಪರಮೇಶ್ವರ, ಧನ್ಯವಾದ ಚೆಲುವರಾಜರ್. ಅಂದರೆ ಪ್ರಮುಖವಾಗಿ ಜನರಿಗೆ ಬೇಕಾಗಿರೋದೇ ಆ ಒಂದು ಅರಿವು, ಯಾವ ರೀತಿ ನಮ್ಮನ್ನ ನಾವು ಕಾಪಾಡ್ಕೋಬೇಕು, ಯಾವ ರೀತಿ ಆರೋಗ್ಯ ಕ್ರಮ ತಿಳ್ಕೋಬೇಕು ಅಂತ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಧನ್ಯವಾದ.